ಇಂಡಿಯಾದ ಹಾಗೂ ಐಪಿಎಲ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಯುವ ಆಟಗಾರ ರಿಂಕು ಸಿಂಗ್ ಓದಿರುವುದು 9ನೇ ತರಗತಿ ಮಾತ್ರ. ಆದರೆ ರಿಂಕು ಸಿಂಗ್ ರನ್ನ ಉತ್ತರ ಪ್ರದೇಶದ ಶಿಕ್ಷಣ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ. ನಿಯಮಗಳ ಪ್ರಕಾರ ಬೇಸಿಕ್ ಶಿಕ್ಷಣ ಅಧಿಕಾರಿಯಾಗಿ ನೇಮಕ ಆಗಬೇಕಾದ್ರೆ ಕನಿಷ್ಠ ವಿದ್ಯಾರ್ಥಿ ಪದವಿ ಪಡೆದಿರಬೇಕು. 21 ವರ್ಷದಿಂದ 40 ವರ್ಷದ ಒಳಗಿನವರಾಗಿರಬೇಕು. ಆದರೆ ರಿಂಕು ಸಿಂಗ್ ಪದವಿಯನ್ನ ಪಡೆದಿಲ್ಲ. ಹೈಸ್ಕೂಲ್ ಶಿಕ್ಷಣವನ್ನ ಪೂರ್ಣಗೊಳಿಸಿಯೇ ಇಲ್ಲ. ಆದರೆ ರಿಂಕು ಸಿಂಗ್ ರನ್ನ ಬೇಸಿಕ್ ಶಿಕ್ಷಣ ಅಧಿಕಾರಿಯಾಗಿ ನೇಮಿಸಿದ್ದು ಹೇಗೆ ಎಂದು ಪ್ರಶ್ನೆ ಉದ್ಭವವಾಗಿತ್ತು ಜನರಲ್ಲಿ. ಉತ್ತರ ಪ್ರದೇಶದ ಸರ್ಕಾರವು ರಿಂಕು ಸಿಂಗ್ ರನ್ನ ಇಂಟರ್ನ್ಯಾಷನಲ್ ಮೆಡಲ್ ವಿನ್ನರ್ ನೇರ ನೇಮಕಾತಿಯ ರೂಲ್ಸ್ 2002ರ ಅಡಿಯಲ್ಲಿ ಇಟ್ಟು ಪರಿಗಣಿಸಿದೆ. ಹೀಗಾಗಿ ರಿಂಕು ಸಿಂಗ್ ರನ್ನ ಬೇಸಿಕ್ ಶಿಕ್ಷಣ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ನಾಯಕ ದಾದಾ ಎನಿಸಿಕೊಂಡ ಸೌರವ್ ಗಂಗೂಲಿ ಇದೀಗ ಮತ್ತೊಮ್ಮೆ ಭಾರತೀಯ ಕ್ರಿಕೆಟ್ಗೆ ಹೊಸ ರೂಪದಲ್ಲಿ ವಾಪಸ್ಸಾಗುವ ಸೂಚನೆಯನ್ನ ನೀಡಿದ್ದಾರೆ. ಬಿಸಿಸಿಐ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡಿರುವ ಗಂಗೂಲಿ ಇದೀಗ ಟೀಮ್ ಇಂಡಿಯಾದ ಮುಂದಿನ ಮುಖ್ಯ ಕೋಚ್ ಸ್ಥಾನವನ್ನ ನುರಿತ ನೋಟದಿಂದ ನೋಡ್ತಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಗಂಗೂಲಿ, ನಾನು ಈ ಬಗ್ಗೆ ಗಂಭೀರವಾಗಿ ಯೋಚಿಸಿಲ್ಲ. ಆದರೆ ಕ್ರಿಕೆಟ್ಗೆ ನಿವೃತ್ತಿಯಾದ ಬಳಿಕ ಬಂಗಾಳ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಬಿಸಿಸಿಐ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ನನ್ನ ವಯಸ್ಸು 50. ಅವಕಾಶ ದೊರೆತರೆ ಮುಖ್ಯ ಕೋಚ್ ಆಗಿ ಕೆಲಸ ಮಾಡುವುದಕ್ಕೆ ನಾನು ಮುಕ್ತನಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಟೀಮ್ ಇಂಡಿಯಾ ಮ್ಯಾಚ್ ಫಿಕ್ಸಿಂಗ್ ದೋಣಿಯಲ್ಲಿದ್ದ ಸಂದರ್ಭದಲ್ಲಿಯೇ ನಾಯಕನಾಗಿ ಜವಾಬ್ದಾರಿಯನ್ನ ಹೊತ್ತು ತಂಡವನ್ನ ಹೆಮ್ಮೆ ಪಡುವ ಮಟ್ಟಕ್ಕೆ ಹೊತ್ತು ತಂದ ಗಂಗೂಲಿ ಇದೀಗ ತಮ್ಮ ಅನುಭವ ಆತ್ಮವಿಶ್ವಾಸವನ್ನ ಕೋಚ್ ಆಗಿ ಬಳಕೆ ಮಾಡಿಕೊಳ್ಳಲು ಸಿದ್ಧರಾಗಿದ್ದಾರೆ. ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯ 18ನೇ ಪಂದ್ಯದಲ್ಲಿ ನಿಕೋಲಸ್ ಪುರಾನ್ ತಮ್ಮ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಎಂಐ ನ್ಯೂಯಾರ್ಕ್ ತಂಡವನ್ನ ಭರ್ಜರಿ ಮೊತ್ತದತ್ತ ಕೊಂಡೊಯ್ದಿದ್ದಾರೆ. ಸಿಯಾಟಲ್ ಓರ್ಕಾಸ್ ವಿರುದ್ಧ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಓರ್ಕಾಸ್ ಬೌಲಿಂಗ್ ಆಯ್ದುಕೊಂಡಿತ್ತು. ಮೊದಲು ಬ್ಯಾಟ್ ಮಾಡಿದ ಎಂಐ ನ್ಯೂಯಾರ್ಕ್ ಆರಂಭದಲ್ಲಿ ಸಂಕಷ್ಟಕ್ಕೀಡಾಯಿತು. ಕ್ವಿಂಟನ್ ಡಿಕಾಕ್ ಕೇವಲ 1 ರನ್ಗೆ ಔಟ್ ಆಗಿದ್ರೆ ಮೊನಾಂಕ್ ಪಟೇಲ್ 20 ರನ್ಗಳಿಗೆ ಪೆವಿಲಿಯನ್ ಸೇರಿದ್ರು. ಆದರೆ ಈ ಹಂತದಲ್ಲಿ ಕಣಕ್ಕಿಳಿದ ನಾಯಕ ನಿರ್ಕೋಸ್ ಪುರಾನ್ ಪಂದ್ಯದ ಸ್ಪಷ್ಟ ರೂಪಾಂತರಕ್ಕೆ ಕಾರಣರಾದ್ರು. ಅವರ ಸ್ಫೋಟಕ ಬ್ಯಾಟಿಂಗಿಗೆ ಆಲೋಚನೆಯೂ ಇಲ್ಲದಂತೆ ಸಿಯಾಟಲ್ ಓರ್ಕಾಸ್ ಬೌಲಿಂಗ್ ದಳ ಹಿಮ್ಮೆಟ್ಟಿತು. ಮೊದಲ 10 ಓವರ್ಗಳಲ್ಲಿಯೇ 100 ರನ್ ತಲುಪಿದ ಎಂಐ ನ್ಯೂಯಾರ್ಕ್ ನಂತರವೂ ಬಿರುಸಿನ ಆಟವನ್ನ ಮುಂದುವರೆಸಿತು. ಪುರಾನ್ ಕೇವಲ 55 ಎಸೆತಗಳಲ್ಲಿ ಸೆಂಚುರಿಯನ್ನ ಬಾರಿಸಿದ್ರು. ಇದು ಎಂಎಲ್ಸಿ ಟೂರ್ನಿಯಲ್ಲಿ ಅವರ 2ನೇ ಶತಕ. ಅವರು 60 ಎಸೆತಗಳಲ್ಲಿ 8 ಸಿಕ್ಸ್ ಮತ್ತು 8 ಫೋರ್ಗಳ ನೆರವಿನಿಂದ ಅಜೇಯ 108 ರನ್ ಗಳಿಸಿದ್ರು. ಅಂತಿಮವಾಗಿ ಎಂಐ ನ್ಯೂಯಾರ್ಕ್ ತಂಡವು 20 ಓವರ್ಗಳಲ್ಲಿ 4 ವಿಕೆಟ್ ಅನ್ನು ಕಳೆದುಕೊಂಡು 238 ರನ್ ಅನ್ನ ಬಾರಿಸುವಲ್ಲಿ ಯಶಸ್ವಿಯಾಯಿತು. ಭಾರತ ಅಂಡರ್ 19 ತಂಡ ಇಂಗ್ಲೆಂಡ್ ಪ್ರವಾಸವನ್ನ ಗೆಲುವಿನೊಂದಿಗೆ ಆರಂಭಿಸಿದೆ. ಹೋವನ್ ಕೌಂಟಿ ಮೈದಾನದಲ್ಲಿ ಶುಕ್ರವಾರ ನಡೆದಿದ್ದ ಮೊದಲನೇ ಯೂತ್ ಏಕದಿನ ಪಂದ್ಯದಲ್ಲಿ ಆಯುಷ್ ಮಾಂದ್ರೆ ನಾಯಕತ್ವದ ಭಾರತ 19 ತಂಡವು ಇಂಗ್ಲೆಂಡ್ ಅಂಡರ್ 19 ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ಕೇವಲ 174 ರನ್ಗಳನ್ನ ಗಳಿಸಿತು. ತಂಡದ ಇನ್ನಿಂಗ್ಸ್ 43ನೇ ಓವರ್ನಲ್ಲಿ ಕೊನೆಗೊಂಡಿತು. ಭಾರತ ಕೇವಲ 24 ಓವರ್ಗಳಲ್ಲಿ ಪಂದ್ಯವನ್ನ ಗೆದ್ದುಕೊಂಡಿತು. ಪ್ರವಾಸದಲ್ಲಿ ಭಾರತ 5 ಯೂತ್ ಏಕದಿನ ಪಂದ್ಯಗಳು ಮತ್ತು 2 ಯೂತ್ ಟೆಸ್ಟ್ಗಳನ್ನ ಆಡಲಿದೆ. ಓಪನರ್ ವೈಭವ್ ಸೂರ್ಯವಂಶಿ ಭಾರತ ತಂಡಕ್ಕೆ ಬಿರುಗಾಳಿಯ ಆರಂಭವನ್ನ ನೀಡಿದ್ರು. ನಾಯಕ ಆಯುಷ್ 30 ಎಸೆತಗಳಲ್ಲಿ 21 ರನ್ಗಳ ಇನ್ನಿಂಗ್ಸ್ ಆಡಿದ್ದಾರೆ. ವೈಭವ್ ಕೇವಲ 19 ಎಸೆತಗಳಲ್ಲಿ 48 ರನ್ಗಳನ್ನ ಗಳಿಸಿದ್ರು. ಅವರ ಇನ್ನಿಂಗ್ಸ್ನಲ್ಲಿ ಅವರು 5 ಸಿಕ್ಸ್ ಮತ್ತು 2 ಬೌಂಡರಿಗಳನ್ನ ಬಾರಿಸಿದ್ರು. ಭಾರತ ತಂಡ ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿಯೇ 86 ರನ್ಗಳನ್ನ ಗಳಿಸಿತು. ಇಬ್ಬರು ಆರಂಭಿಕರು ಪವರ್ ಪ್ಲೇನಲ್ಲಿಯೇ ಔಟ್ ಆಗಿದ್ರು. ಇದಾದ ನಂತರ ವಿಹಾನ್ ಮಹೋತ್ರಾ 18 ಮತ್ತು ಮೌಲ್ಯರಾಜ್ ಸಿಂಗ್ ಚೌಡಾ 16 ರನ್ ಗಳಿಸಿದ್ರು. ಕೊನೆಯಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಭಿಗ್ಯಾನ್ ಕುಂಡು 34 ಎಸೆತಗಳಲ್ಲಿ ಅಜೇಯ 45 ರನ್ ಗಳಿಸಿ ತಂಡವನ್ನ ಗುರಿಯತ್ತ ಕೊಂಡೊಯ್ದಿದ್ದಾರೆ. ಈಗಂತೂ ಯುಪಿಐ ಪೇಮೆಂಟ್ಗಳದ್ದೇ ದರ್ಬಾರು. ಕೈಯಲ್ಲಿ ಕ್ಯಾಶ್ ಇರ್ಬೇಕಂತೇನಿಲ್ಲ. ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇದ್ರೆ ಸಾಕು. ಕುಂತಲ್ಲೇ ನಿಂತಲ್ಲೇ ಹಣ ಯಾರಿಗ್ ಬೇಕಾದ್ರೂ ಹಣ ಪಾವತಿಸಬಹುದು. ಈ ಫೋನ್ ಪೇ ಗೂಗಲ್ ಪೇ ಬಂದ ಮೇಲೆ ದುಡ್ಡು ಎಲ್ಲಿ ಹೋಗುತ್ತೆ, ಹೇಗೆ ಖರ್ಚಾಗುತ್ತೆ ಅಂತ ಗೊತ್ತೇ ಆಗಲ್ಲ. ಇತ್ತೀಚೆಗೆ ಸಾನಿಯಾ ಮಿರ್ಜಾ ಅವರ ಸಹೋದರಿ ಅನಮ್ ಮಿರ್ಜಾ ಅವರು ಕೂಡ ಈ ಎಲ್ಲಾ ಆಪ್ಗಳನ್ನ ಡಿಲೀಟ್ ಮಾಡಿದಾಗಿ ಹೇಳಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಅವರು ಯುಪಿಐ ಅಪ್ಲಿಕೇಶನ್ಗಳನ್ನ ಬಳಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ ಮತ್ತು ಇಂತಹ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡಿದ್ದೇನೆ. ಹಣ ಉಳಿಸಲು ಇದೊಂದು ಸಣ್ಣ ಉಪಾಯ ಎಂದಿದ್ದಾರೆ. ಈಗ ನನ್ನ ಬಳಿ ತ್ವರಿತ ಪಾವತಿಯ ಯಾವ ಅಪ್ಲಿಕೇಶನ್ಗಳಿಲ್ಲ. ಈ ವರ್ಷ ನಾನು ನನ್ನ ಯುಪಿಐ ಖಾತೆಗಳನ್ನ ತೆಗೆದುಹಾಕಿದ್ದೇನೆ. ಈ ವರ್ಷ ನಾನು ಮಾಡಿದ ಉತ್ತಮ ನಿರ್ಧಾರ ಇದು ಎಂದು ಹೇಳಿಕೊಂಡಿದ್ದಾರೆ.